ಇಲ್ಲ ಅವರು ಈ ದಿನ ನಮ್ಮ ನೆಚ್ಚಿನ ಸ್ನೇಹಿತರಾದಂಥದ್ದು ಡಾಕ್ಟರ್ ವಿಜಯಕುಮಾರ್ ಅವರ ಹುಟ್ಟುಹಬ್ಬದ ಆಚರಣೆ ಮಾಡಬೇಕಂತೇಳಿ ನಾವೆಲ್ಲರೂ ಭಾಳ ಪ್ರೀತಿಯಿಂದ ನಾವೆಲ್ಲರೂ ವಕೀಲರ ತಂಡದಿಂದ ನಮ್ಮ ವಕೀಲರ ಕಾನೂನು ಘಟಕದಿಂದ ನಾವೆಲ್ಲರೂ ಸೇರಿ ಈ ಒಂದು ಕಾರುಣ್ಯ ವೃದ್ಧಾಶ್ರಮದಲ್ಲಿ ಬಂದು ಇವತ್ತು ಅರ್ಥಪೂರ್ಣವಾಗಿ ಅವರ ಹುಟ್ಟುಹಬ್ಬವನ್ನು ಅವರ ಅನುಪಸ್ಥಿತಿಯಲ್ಲಿ ಆಚರಣೆ ಮಾಡಬೇಕಂತ ಹೇಳೋದು ನಮ್ಮೆಲ್ಲರ ಉದ್ದೇಶ. ಕಾರಣವಾದರೂ ಇಷ್ಟೇ, ಶ್ರೀಯುತ ವಿಜಯಕುಮಾರ್ ಅವರು ಇದುವರೆಗೂ ಯಾವುದೇ ವರ್ಷ ಕೂಡ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿಲ್ಲ. ಹಾಗಾಗಿ ಅವರಿಗೆ ಮುಂದಿನ ಭವಿಷ್ಯಕ್ಕೆ ಯಶಸ್ಸು ಸಿಗಲಿ, ರಾಜಕೀಯ ಅಧಿಕಾರ ಸಿಗಲಿ ಮತ್ತು ಅವರಿಗೆ ಉನ್ನತವಾದ ಅಧಿಕಾರ ಸಿಗಲಿ ಅನ್ನೋ ಒಂದು ಆಶಯದೊಂದಿಗೆ ನಾವೆಲ್ಲರೂ ಕೂಡ ನಮ್ಮ ವಕೀಲರ ತಂಡ ಈ ದಿನ ಬಂದು ಇಲ್ಲಿ ಕಾರುಣ್ಯ ವೃದ್ಧಾಶ್ರಮದಲ್ಲಿ ನಾವೆಲ್ಲರೂ ಅವರ ಹುಟ್ಟುಹಬ್ಬನ ವೃದ್ಧರಿಗೆ ಹಣ್ಣು ಹಂಪಲುಗಳನ್ನು ಕೊಡುವ ಮುಖಾಂತರ ನಾವು ಹುಟ್ಟುಹಬ್ಬನ ಆಚರಣೆ ಮಾಡಬೇಕಂತ ನಾವೆಲ್ಲ ಸ್ನೇಹಿತರುಗಳು ನಿರ್ಧಾರ ಮಾಡಿದ್ರಿಂದ ನಾವೆಲ್ಲರೂ ಕೂಡ ಈ ದಿನ ಬಂದು ಇಲ್ಲಿ ಹುಟ್ಟುಹಬ್ಬನ ಆಚರಣೆ ಮಾಡ್ತೀವಿ. ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂತಹ ಡಾಕ್ಟರ್ ವಿಜಯಕುಮಾರ್ ಅವರ ಹುಟ್ಟುಹಬ್ಬವನ್ನು ಈ ದಿನ ಮೈಸೂರಿನ ಸರಸ್ವತಿಪುರಂನಲ್ಲಿರುವ ಸಾನ್ನಿಧ್ಯ ವೃದ್ಧಾಶ್ರಮದಲ್ಲಿ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಕಾನೂನು ಘಟಕದ ಎಲ್ಲ ಪದಾಧಿಕಾರಿಗಳು ಸೇರಿ ಅವರ ಹೆಸರಿನಲ್ಲಿ ಇಲ್ಲಿ ಇರುವಂತಹ ವೃದ್ಧರಿಗೆ, ನಿರ್ಗತಿಕರಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಆಚರಣೆ ಮಾಡ್ತಾ ಇದ್ದೀವಿ. ತಾಯಿ ಚಾಮುಂಡೇಶ್ವರಿ ಅವರಿಗೆ ಸುಮಾರು ಮೈಸೂರು ಜಿಲ್ಲಾ ಕಾಂಗ್ರೆಸ್ಸನ್ನು ಸುಮಾರು 12 ವರ್ಷಗಳ ಅಧ್ಯಕ್ಷರಾಗಿ ಯೂತ್ನ ಅಧ್ಯಕ್ಷರಾಗಿ ಸಂಘಟನೆ ಮಾಡಿ ಮೈಸೂರಿನಲ್ಲಿ ಎಲ್ಲ ಘಟಕಗಳನ್ನು, ಕಾನೂನು ಘಟಕ, ರೈತರ ಘಟಕ, ವೈದ್ಯರ ಘಟಕ, ಎಲ್ಲ ಘಟಕಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಮೈಸೂರು ಭಾಗದಲ್ಲಿ ಅವರದೇ ಆದಂಥ ಸಂಘಟನೆ ಮಾಡಿ ನಮ್ಮ ನೆಚ್ಚಿನ ನಾಯಕರಾದಂಥ ವಿಜಯಕುಮಾರ್ ಅವರಿಗೆ ಮುಂದಿನ ದಿನಗಳಲ್ಲಿ MLC ಸ್ಥಾನ ಸಿಗಲಿ ಅಂತ ನಾವೆಲ್ಲರೂ ಕೂಡ ಕಾನೂನು ಘಟಕದ ಪದಾಧಿಕಾರಿಗಳು ತಾಯಿ ಚಾಮುಂಡೇಶ್ವರಿ ಕೇಳ್ತಾ ಇವತ್ತು ದಿವಸ ವೃದ್ಧರಿಗೆಲ್ಲರೂ ಕೂಡ ಹಣ್ಣು ಹಂಪಲನ್ನ ವಿತರಣೆ ಮಾಡ್ತಾ ಇದ್ದೀವಿ. ಚರಣರಾಜ್ KR, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಕಾಂಗ್ರೆಸ್ ಕಾನೂನು ಘಟಕ. ಮೊದಲಿಗೆ ವಿಜಯಕುಮಾರ್ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಕಳೆದ 12 ವರ್ಷದಿಂದ ಸಂಘಟನೆಗಳನ್ನು ಮಾಡ್ತಾ ಬಂದಿದ್ದಾರೆ. ಹಲವು ಸಂಘಟನೆಗಳನ್ನು ಮಾಡಿದ್ದಾರೆ. ಕಾರ್ಮಿಕ ಸಂಘಟನೆ ಇರ್ಬೋದು, ವಕೀಲರದ್ದು ಇರ್ಬೋದು, ವೈದ್ಯಕರು ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಸ್ಟೂಡೆಂಟ್ಸ್ಗಳದ್ದು ಇರ್ಬೋದು, ಈ ರೀತಿಯ ಹಲವು ಸಂಘಟನೆಗಳನ್ನು ಮಾಡಿ ಎಲ್ಲ ಎಲೆಕ್ಷನ್ಗಳಲ್ಲಿಯೂ ಎಲ್ಲ ಸ್ಟ್ರೈಕ್ಗಳಲ್ಲಿಯೂ ಕೂಡ ಎಲ್ಲರನ್ನೂ ಒಗ್ಗೂಡಿಸಿ ಒಂದು ಕಾಂಗ್ರೆಸ್ಸಿಗೆ ಒಂದು ಶಕ್ತಿಯನ್ನು ನೀಡಿದ್ದಾರೆ. ಅಂತಹ ಒಬ್ಬ ವ್ಯಕ್ತಿಯನ್ನು ಗುರುತಿಸುವಂಥ ಕಾರ್ಯವನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಖಂಡಿತವಾಗ್ಲೂ ಮಾಡುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಹಾಗಾದರೆ ಕೆಲಸ ಮಾಡುವವರಿಗೆ ಒಂದು ಬೆಂಬಲವನ್ನು ಸೂಚಿಸುವಂತಹದ್ದು ನಮ್ಮ ಕಾಂಗ್ರೆಸ್ ಅಂತ ನಾನು ಕೂಡ ನಂಬಿದ್ದೀನಿ. ಆ ದೃಷ್ಟಿಯಲ್ಲಿ ಅವರಿಗೆ ಒಂದು ಉನ್ನತ ಸ್ಥಾನಮಾನಗಳು ಸಿಗಲಿ ಅಂತ ಚಾಮುಂಡೇಶ್ವರಿಯಲ್ಲಿ ಕೇಳ್ತಾ ಅವ್ರಿಗೆ ಆರೋಗ್ಯ, ಸಂಪತ್ತು, ಐಶ್ವರ್ಯ ಮತ್ತು ಎಲ್ಲ ರೀತಿಯ ಸುಖ ಸಂತೋಷಗಳು ಸಿಗಲಿ ಅಂತ ಈ ಮೂಲಕ ನಾನು ಹಾರೈಸ್ತೀನಿ. ನಮ್ಮ ಕಾಂಗ್ರೆಸ್ ಕಾನೂನು ಘಟಕಕ್ಕೆ ಸಂಭ್ರಮದ ದಿನ ಅಂತಾದರೂ ಕೂಡ ಹೇಳ್ಬೋದು. ಕಾರಣ ಏನಂತಂದರೆ, ಮೈಸೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಡಾಕ್ಟರ್ ವಿಜಯಕುಮಾರ್ ಅವರ ಹುಟ್ಟುಹಬ್ಬ. ಅವರು ಯಾವತ್ತೂ ಕೂಡ ಆಚರಣೆ ಮಾಡಿಕೊಂಡಿಲ್ಲ. ಆದರೆ ನಾವು ಅವರ ಒಂದು ರಾಜಕೀಯವಾದಂತಹ ನಮಗೆ ಬಲ, ಶಕ್ತಿ ಮತ್ತು ಬೇರೆ ಎಲ್ಲ ಸಾಮರ್ಥ್ಯವನ್ನು ತುಂಬಿದಂಥ ವ್ಯಕ್ತಿಯವರು. ಯಾಕೆಂತಂದರೆ ನಮ್ಮ ಎಲ್ಲ ಮೈಸೂರಿನ ಕಾಂಗ್ರೆಸ್ ಕಾನೂನು ಘಟಕದ ಏನು ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಏನಿದೆ 16 ಉಪವಿಭಾಗಗಳಿದೆ. ಆ ವಿಭಾಗಗಳಲ್ಲಿ ನಮ್ಮ ಕಾನೂನು ಘಟಕ ಏನಿದೆ ಅದ್ರ ಬಗ್ಗೆ ವಿಶೇಷವಾದಂಥ ಪ್ರೀತಿ ನಮ್ಮ ವಿಜಯಕುಮಾರ್ ಅವ್ರಿಗೆ. ಆ ಕಾರಣವಾಗಿ ನಮ್ಮ ಪ್ರೀತಿ ಮತ್ತು ಅವರ ಒಂದು ಒಡನಾಟ ತುಂಬ ಇರೋದ್ರಿಂದ ನಾವು ಇವತ್ತು ವಕೀಲರ ತಂಡ ಇವತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಕಾನೂನು ಘಟಕದ ಅಧ್ಯಕ್ಷರು ಮತ್ತು ನಮ್ಮ ಕಾರ್ಯಾಧ್ಯಕ್ಷರು ಮತ್ತು ಪದಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ನಾವು ಈ ಒಂದು ವೃದ್ಧಾಶ್ರಮದಲ್ಲಿ ನಾವು ಹಣ್ಣು ಹಂಪಲನ್ನ ವಿತರಣೆ ಮಾಡ್ತಿದ್ದೀವಿ. ನಮ್ಮ ಎಲ್ಲರ ಹಾರೈಕೆ ಅವರು ರಾಜಕೀಯವಾದಂಥ ಉನ್ನತ ಸ್ಥಾನವನ್ನು ಇರಲಿ ಮತ್ತು ಅವರಿಗೆ ಇದೇ ರೀತಿಯಾದಂಥ ಹೆಚ್ಚಿನ ಒಂದು ಆರೋಗ್ಯ ಮತ್ತು ಕೊಡಲಿ ಅನ್ನತಕ್ಕಂಥ ವಿಚಾರನೆ ಹೇಳ್ತಾ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ವಿಜಯಕುಮಾರ್ ಅವರಿಗೆ. ಧನ್ಯವಾದಗಳು. ಸರಳ ಸಜ್ಜನ ವ್ಯಕ್ತಿತ್ವವುಳ್ಳಂತಹ ಹಾಗೂ ಸಂಘಟನಾ ಚತುರರಾದಂತಹ ನಮ್ಮ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಡಾಕ್ಟರ್ ವಿಜಯಕುಮಾರ್ಗೆ ಮೊದಲಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಒಳ್ಳೆಯ ಉನ್ನತ ಸ್ಥಾನಮಾನವನ್ನು ಕೊಟ್ಟು ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಮೊದಲಿಗೆ ನಾವೆಲ್ಲ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇವೆ. ಆ ಒಂದು ಕಾರ್ಯಕ್ರಮದ ನಿಮಿತ್ತ ಇವತ್ತು ವೃದ್ಧರಿಗೆ ಸರಳವಾಗಿ ಹಣ್ಣು ಹಂಪಲುಗಳನ್ನು, ಬ್ರೆಡ್ಡು ಇದನ್ನು ವಿತರಣೆ ಮಾಡಿ ಅವರಿಗೆ ಯಶಸ್ಸು ದೊರೀಲಿ ಅಂತ ಈ ಒಂದು ಕಾರ್ಯಕ್ರಮವನ್ನು ಸರಳವಾಗಿ ಅವರಿಗೆ ಖುಷಿ ಪಡುವ ರೀತಿಯಲ್ಲಿ
ಯಾಕೆಂದರೆ ಯಾವುದೇ ರೀತಿ ಅವರು ಆಡಂಬರವನ್ನು ಮಾಡ್ಕೊಳ್ಳಿಕ್ಕೆ ಇಷ್ಟಪಡಲ್ಲ ಅವರು. ಅದರಿಂದ ಅವರ ಅನುಪಸ್ಥಿತಿನಲ್ಲಿ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ತಾಯಿ ಚಾಮುಂಡೇಶ್ವರಿ ಅವರಿಗೆ ಒಳ್ಳೇದು ಮಾಡಲಿ ಅಂತ, ಇನ್ನು ಮುಂದಾದರೂ ಯಶಸ್ಸು ಕಾಣಲಿ, ಇನ್ನು ಮುಂದಾದರೂ ಕೂಡ ಅಂಥ ವ್ಯಕ್ತಿಗೆ ಒಳ್ಳೆಯ ಉನ್ನತ ಸ್ಥಾನ ಸಿಗಲಿ ಅಂತ ನಾವು ಈ ಮೂಲಕ ಒಂದು ಕೇಳ್ಕೊಳ್ತಾ ಇದ್ದೇವೆ. ಓಕೆನಾ ಸರ್? ಇವತ್ತು ಮೈಸೂರು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶ್ರೀ ಡಾಕ್ಟರ್ BJ ವಿಜಯಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಈ ಒಂದು ವೃದ್ಧಾಶ್ರಮದಲ್ಲಿ ಅವರ ಹುಟ್ಟುಹಬ್ಬದ ಯಶಸ್ವಿಗಾಗಿ ಮತ್ತು ಅವರಿಗೆ ಉನ್ನತ ಅಧಿಕಾರ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲರೂ ಶುಭ ಹಾರೈಕೆಯನ್ನು ಈ ವೃದ್ಧಾಶ್ರಮಕ್ಕೆ ಒಂದು ಸಮಾಜ ಸೇವೆಯನ್ನು ಮಾಡೋ ಮುಖಾಂತರ ನಮ್ಮ ಕಾನೂನು ಜಿಲ್ಲಾ ಘಟಕ ಮತ್ತು ನಗರ ಘಟಕದ ವತಿಯಿಂದ ಎಲ್ಲ ಮುಖಂಡರ ಕಾನೂನು ಘಟಕದ ಪದಾಧಿಕಾರಿಗಳ ವತಿಯಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ ಇವತ್ತು ಅವರಿಗೆ ತುಂಬು ಹೃದಯದ ಹುಟ್ಟುಹಬ್ಬದ ಶುಭಾಶಯನ ಕೋರಿ ಇವತ್ತು ಈ ಹುಟ್ಟುಹಬ್ಬವನ್ನು ಈ ಆಶ್ರಮದಲ್ಲಿ ಆಚರಣೆ ಮಾಡ್ತಿದ್ದೀವಿ. ತಾಯಿ ಚಾಮುಂಡೇಶ್ವರಿ ಅವರಿಗೆ ತುಂಬ ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಅಧಿಕಾರವನ್ನು ಕೊಡಲಿ ಅಂತ ಕೇಳ್ಕೊತಾ ಇದ್ದೀವಿ.